ಪಿನ್ ಪಾರ್ವತಿ ಹೋಗ್ತಿದ್ದೇವೆ ಅಂದರೆ ಅಲ್ಲಿ ಯಾವ ಗೈಡು ತೊಗೊಂಡು ಹೋಗ್ಲಿಕ್ಕೆ ರೆಡಿ ಇಲ್ಲ. ಕಾಜಾಕ್ ಹೋಗುವಂಥ ರೂಟ್ ಏನಿದೆಯಲ್ವಾ ಅದೇ ಅದ್ಭುತ ಮತ್ತು ರೋಮಾಂಚನ. ಹೀಗೆ ನಮಗೆ ರಸ್ತೆ ಕಾಣುತ್ತೆ, ಹಿಮದೊಳಗಡೆ ಇಷ್ಟು ಹಿಮದೊಳಗಡೆ ಹೋಗಬೇಕಾಗಿದ್ರೆ ರಸ್ತೆಯನ್ನು ನಿರ್ಧಾರ ಮಾಡೋದು ತುಂಬ ಕಷ್ಟ ಆಗುತ್ತೆ. ಈ ಹಿಮದಲ್ಲಿ ನದಿ ದಾಟಿ ಹಿಮದಲ್ಲಿ ನಿಲ್ಲುವಂಥ ಅದಕ್ಕಿಂತ ಹಾರಿಬಲ್ ಥಿಂಗ್ ಮತ್ತೆ ಯಾವುದೂ ಇಲ್ಲ ಅನ್ಕೋತೀನಿ. ಯಾಕಂದರೆ ಅಷ್ಟು ಚಳಿ ಆಗ್ತಿತ್ತು. ಅದು ರಾತ್ರಿ ಏನಾಗಿದೆ ಅಂದರೆ ನಮ್ಮ ಪಕ್ಕದಲ್ಲಿರೋ ಒಂದು ಟೆಂಟು ಗಾಡಿ ಥರ ಮೂವ್ ಆಗಲಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಒಂದಿನ ಏನಾಯಿತು ಅಂದರೆ ಸ್ವಲ್ಪ ಚಪಾತಿ ತಿಂತಿದ್ವಿ, ಮೇಲ್ಗಡೆಯಿಂದ ಇದು ಹಿಮಪಾತ ಆಗಲಿ ಸ್ಟಾರ್ಟ್ ಆಯಿತು. ಇವತ್ತು 5300 ಸಮಥಿಂಗ್ ಇದೆ. ಇದು 17,500 ಸಮಥಿಂಗ್ ಫೀಟ್ ಮೇಲ್ಗಡೆ ಇಂದ ಅವಳಿಗಾಗಿ ಕಲ್ಲನ್ನು ನಾನು ಕಲೆಕ್ಟ್ ಮಾಡ್ತಾ ಇದ್ದೇನೆ. ಈ ಕಲ್ಲು, ಆ ಕಲ್ಲು. ಪಿನ್ ಪಾರ್ವತಿ ವ್ಯಾಲಿಯಿಂದ ಸುತ್ತುವರೆದಂತಹ ಜಾಗವನ್ನು 2023ನೇ ವರ್ಷದ ಮೊದಲ ಬ್ಯಾಚ್ ಕಂಪ್ಲೀಟ್ ಮಾಡಿರೋದು ತುಂಬ ಖುಷಿ ತಂದಂಥ ಸಂಗತಿಯಾಗಿದೆ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ನಾನಿವತ್ತು ನಮ್ಮ ಧ್ರುವಮಾಣಿ ಬಗ್ಗೆ, ನಾನಿಲ್ಲಿ ನಮ್ಮ ಉತ್ತರ ಕನ್ನಡದಲ್ಲಿ ಅಥವಾ ಘಟ್ಟದ ಮೇಲೆ ಘಟ್ಟದ ಕೆಳಗಡೆ ನಾವು ಪ್ರೀತಿಯಿಂದ ಕರೆಯುವುದು ಮಾಣಿ ಅಂತ, ಅದನ್ನು ಈಗಾಗಲೇ ನನ್ನ ಹಲವು ವಿಡಿಯೋಗಳಲ್ಲಿ ಹೇಳಿದ್ದೇನೆ. ಧ್ರುವ ನಮ್ಮ ನರಸಿಂಹ ಭಟ್ರ ಏಕೈಕ ಪುತ್ರ. ಅವನಿಗೊಂದು ತಂಗಿ ಇದ್ದಾಳೆ, ನದಿ ಅಂತ. ಸೊ ಅವನು ಪಿನ್ ಪಾರ್ವತಿ ಪಾಸ್ ಸಮನೆ 17,000 ಅಡಿ ಎತ್ತರದಲ್ಲಿ, ಅದು ಬಹಳ ಬಹಳ ಅಪರೂಪದ ಚಾರಣಿಗರು ಮಾತ್ರ ಅಲ್ಲಿ ಕೆಲವು ಕೊನೆ ಮುಟ್ತಾರೆ. ಹೋದವರೆಲ್ಲ ಮುಟ್ತಾರೆ ಅಂತಲ್ಲ, ಕೆಲವರು ಹೋದವರು ವಾಪಸ್ ಬಂದ ಉದಾಹರಣೆಗಳು ಇಲ್ಲ. ಅಂತಹ ಒಂದು ಕಠಿಣವಾದ ದುರ್ಗಮವಾದಂಥ ಒಂದು ಹಿಮಾಲಯದ ಪ್ರದೇಶ ಅದು. ಅದಕ್ಕೆ ಧ್ರುವ ಹೋಗಿ ಬಂದಿದ್ದಾರೆ. ಅವನ ಅನುಭವ ಅದ್ಭುತವಾಗಿದೆ. ನಾನು ಕಾಡು ಮನೆಗೆ ಬಂದಾಗ ಅವರ ತಂದೆ ಫಸ್ಟು ನನಗೆ ಧ್ರುವನ ಈ ಎಕ್ಸ್ಪೀರಿಯನ್ಸನ್ನು ಹೇಳಿದರು. ಈಗ ಅವತ್ತು ಚಾರಣ ಅನ್ನೋದು ಬದುಕಿನ ಭಾಗ ಆಗಿದೆ, ಯುವ ಜನತೆಯ ಒಂದು ಹವ್ಯಾಸ ಆಗಿದೆ. ಹಾಗಾಗಿ ಅಂಥ ಒಂದು ಸಂದರ್ಭದಲ್ಲಿ ಧ್ರುವನ ಆ ಒಂದು ಹಿಮಾಲಯದ ಈ ಚಾರಣ ಏನಿದೆ, ಈ ಕಠಿಣವಾದ ದುರ್ಗಮವಾದಂಥ ಚಾರಣವನ್ನು ಯಶಸ್ವಿಯಾಗಿ ಮುಗಿಸಿ ಬಂದಂಥ ಈ ಯುವಕನ ಅನುಭವ ಹೇಗಿದೆ ಅಂತ ಕೇಳೋಣ ಅಂತ ಧ್ರುವನನ್ನು ಕೂಡಿಸ್ಕೊಂಡಿದ್ದೇನೆ. ಧ್ರುವ, ನಮಸ್ತೆ. ನಮಸ್ಕಾರ. ಮರಿ, ಈಗ ನನಗೆ ನೀನು ಹೇಳಬೇಕಾದದ್ದು ಅದೇ, ಹೇಗೆ ಹೋದೆ, ಏನು ತಯಾರಿ ಮಾಡಿದೆ, ಆಮೇಲೆ ಅಪ್ಪ ಅಮ್ಮನನ್ನು ಹೇಗೆ ಒಪ್ಪಿಸಿದೆ, ಅಲ್ಲಿಯ ನಿನ್ನ ಅನುಭವ ಏನು, ಅದನ್ನೆಲ್ಲ ಹೇಳು ನೋಡ. ನಾನು ಇದಕ್ಕೂ ಮೊದಲು ಅನ್ನಪೂರ್ಣ ಸರ್ಕ್ಯೂಟನ್ನು ಒಂದು ಸತಿ ಈಗ ಹೋಗಿದ್ದಂಥ ತಂಡ ಗೋಕರ್ಣ ಇವ್ರದ್ದು ಹೈಕರ್ಸ್ ತಂಡ ಜೊತೆನೇ ಹೋಗಿದ್ದೆ. ಅದೆಷ್ಟು ಹೈಟಲ್ಲಿ ಇತ್ತು ಅದು? ಅದು ಸುಮಾರು 17,000 ಸಮಥಿಂಗ್ ಅಷ್ಟರಲ್ಲೇ ಇತ್ತು ಅದು. ಆದರೆ ಇದು ಅದಕ್ಕಿಂತ ಸ್ವಲ್ಪ ಹೆಚ್ಚಲ್ಲಿದೆ ಈ ಪಿನ್ ಪಾರ್ವತಿ. ಮತ್ತೆ ಅಲ್ಲಿ ಒಂದ್ ಸ್ವಲ್ಪ ಟೂರಿಸಂ ಡೆವಲಪ್ಮೆಂಟ್ ಆಗಿದ್ದಕ್ಕೆ ತುದಿ ಮುಟನು ನಿಮ್ಗೆ ಒಂದ್ ಸ್ವಲ್ಪ ಬೇರೆ ಬೇರೆ ಮನೆಗಳು ಇದೆಲ್ಲ ಇತ್ತು. ಆದ್ರೆ ಈ ಪಿನ್ ಪಾರ್ವತಿ ಪಾಸ್ ಏನಿದೆ ಅಲ್ವಾ, 9 ದಿನ ಪೂರ್ತಿ ಮಾನವ ಸಂಪರ್ಕದಿಂದ ಹೊರಗೆ, ಅಂದ್ರೆ ನಾವು ಇದೇವು ಹೋಗಿದೆವು ಅಷ್ಟ್ರ ಮಟ್ಟಿಗೆ ಕೆಳಗಡೆ ಇದ್ದವ್ರಿಗೆ ಗೊತ್ತಾಗೋ ಥರ ಇಲ್ಲ ಅಂತ ಒಂದು ದುರ್ಗಮ ಜಾಗ ಆಗಿತ್ತು. ಇದು ಹೋಗುವ ತಯಾರಿ ಎಲ್ಲ ಹೇಗೆ ಮಾಡಿದ್ರಿ? ಹೋಗುವ ತಯಾರಿ ಮಾಮೂಲಿಯಾಗೇ ಇತ್ತು. ಅಂದ್ರೆ ಅಷ್ಟೊಂದು ಕಠಿಣದ ಕಲ್ಪನೆಗಳು ಕೂಡ ನಮಗಿರ್ಲಿಲ್ಲ. ನಾರ್ಮಲ್ ಆಗಿ ಮನೆ ಹತ್ರ ಒಂದು ಸ್ವಲ್ಪ ನಡೆದು ರೂಢಿ ಮಾಡೋದು, ಮತ್ತೆ ಕೆಲವೊಂದಷ್ಟು ಟ್ರೆಕ್ಕಿಂಗ್. ಈಗ ಬಟ್ಟೆ ಆಗಿರ್ಬೋದು, ಮುಖ್ಯವಾಗಿ ಇಲ್ಲಿ ಹಿಮದಲ್ಲಿ ಹೋಗ್ಬೇಕಾಗಿದ್ರೆ ನಮ್ಮ ಬಟ್ಟೆ ಬಹಳ ಪರಿಣಾಮ ಬೀರುತ್ತೆ. ಅಂದ್ರೆ ಎಷ್ಟು ಬೆಚ್ಚಿಗೆ ಇಟ್ಕೊಳ್ಳುತ್ತೆ ಅನ್ನುವಂತ ಇದ್ರ ಶೂಗಳು ಅಷ್ಟು ತಯಾರಿ ಮೇಲೆ ಜೂನ್ 7ನೇ ತಾರೀಕಿಗೆ ಗೋಕರ್ಣದ 5 ಜನ ತಂಡ, ಗಣೇಶ್ ಮಾವ ಮತ್ತೆ ಮಹೇಶ್ ಮಾವ ಅಂತ ಇದ್ರು,
ಕುಮಾರ್ ಗೋಪಿಮಾವ ಮತ್ತು ಶ್ರೀನಿ ಅಣ್ಣ ಮತ್ತು ನಾನು. ಈ 5 ಜನರ ತಂಡ ಇಲ್ಲಿಂದ ನಾವು ಹೋಗಿದ್ದು. ಗೋವಾದಿಂದ ಚಂಡೀಗಢಕ್ಕೆ ಹೋಗಿ ಅಲ್ಲಿಂದ ಮತ್ತೆ ಬೇರೆ ಗಾಡಿ ವ್ಯವಸ್ಥೆಯಿಂದ ಕಸೋಲ್ ಅನ್ನುವಂಥ ಒಂದು ಊರಿಗೆ ಹೋದ್ವಿ. ಅದು ಯಾವ ಪ್ರದೇಶ, ಅದು ಎಲ್ಲಿ, ಯಾವ? ಅದು ನಿಮಗೆ ಉತ್ತರ ಪ್ರದೇಶ ಇದರಲ್ಲಿ ಬರೋ ಉತ್ತರಾಖಂಡ ಇದರಲ್ಲಿ. ಕಸೋಲ್ ಅನ್ನುವಂಥದ್ದು ಅದು ಕೂಡ ಒಂದು ಟೂರಿಸಮ್ ಪ್ಲೇಸೇ ಆಗಿತ್ತು. ಅದು ಅಲ್ಲಿ ಹೋದರೆ ಪಿನ್ ಪಾರ್ವತಿ ಹೋಗ್ತಿದ್ದೇವೆ ಅಂದರೆ ಅಲ್ಲಿ ಯಾವ ಗೈಡು ತೊಗೊಂಡು ಹೋಗ್ಲಿಕ್ಕೆ ರೆಡಿ ಇಲ್ಲ. ಹೌದಾ? ಅದು ಸರ್ ಜೂನ್ ಮಂತಲ್ಲಿ ಇನ್ನೂ ಮಟ್ಟ ಯಾರು ಹತ್ತಲೇ ಇಲ್ಲ. ಮತ್ತೆ ಈ ವರ್ಷ ಮಳೆ ಇರುತ್ತೆ ಅಲ್ಲಿ, ಪೂರ್ತಿ ಸ್ನೋ ಕಟ್ಟಿಬಿಡತ್ತೆ. ಮತ್ತೆ ಮತ್ತೆ ಜೂನ್ ಮಂತಲ್ಲಿ ಮತ್ತೆ ಈ ವರ್ಷದ ಮೊದಲೇ ಬ್ಯಾಚ್ ಅಂದ್ರೆ ನಮಗೆ 2 ಟಾಸ್ಕ್ ಇರುತ್ತೆ. ಒಂದು ಜೂನ್ ಮಂತಲ್ಲಿ ಹೋಗಿರೋ ಮೊದಲೇ ಬ್ಯಾಚ್, ಮತ್ತೆ ನಾವೇ ರಸ್ತೆ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಹಿಮದಲ್ಲಿ. ಈಗ ಬೇರೆಯವ್ರಾಗಿದ್ರೆ ಏನಾಗತ್ತೆ, ಅವ್ರು ಮೊದಲು ಹೋಗಿರುವಂತ ಇದ್ರ ಮೇಲೆ ಕಡೆ ಈಗ ನಮ್ಮ ನಂತರ ಹೋದವರೆಲ್ಲ ಆರಾಮಾಗಿ ಹೋಗ್ಬಿಡ್ಬೋದು ನಮ್ಮ ಹೆಜ್ಜೆ ಗುರ್ತ ಮೇಲೆ. ಓಕೆ, ಇಲ್ಲಿ ಸೇಫ್ಟಿ ಇಲ್ಲ, ಈ ಕಡೆಯಿಂದ ಇದೆ ಹೇಳ್ಕೊಂಡು. ನಮಗೇನಾಗತ್ತೆ, ಕೆಲವೊಂದಷ್ಟು ಕಡೆ ಹಿಮದ ಮಧ್ಯದಲ್ಲಿ ಕಂದ್ರಗಳಿರತ್ತೆ, ಅವನ್ನೆಲ್ಲವನ್ನ ಪರಿಶೀಲನೆ ಮಾಡಿಕೊಂಡು ನಿಧಾನವಾಗಿ ಹತ್ತುವಂತ ಇದನ್ನ ನಮ್ದಿದೆ ಇರುತ್ತೆ. ನಂತರ ಒಂದು ತಂಡ ಇದು ಮಹಾದೇವ್ ಅಡ್ವೆಂಚರ್ಸ್ ಅಂತ ಹೇಳ್ಕೊಂಡು, ಟಿಟ್ಟುಬಾಯಿ ಅಂತ ಹೇಳ್ಕೊಂಡು ನಮ್ಮ ಗುಂಪಿನ ನಾಯಕರ ಅವರು ಅಲ್ಲಿ ಲೋಕಲ್ ಅವ್ರು 2 ವರ್ಲ್ಡ್ ರೆಕಾರ್ಡ್ ಅನ್ನು ಮಾಡಿದ್ದಾರೆ. ಬಹುಶಃ ಅಷ್ಟು ಅನುಭವಿ ಇರುವಂತ ಗೈಡ್ ನಮ್ಮ ಜೊತೆ ಇರೋದಕ್ಕೆ ನಾವು ಆರಾಮವಾಗಿ ಯಶಸ್ವಿಯಾಗಿ ಅದನ್ನ ಮುಗಿಸಿದ್ದೇವೆ ಅಂದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ಕಸೋಲಲ್ಲಿ ಅವ್ರ ಜೊತೆ ಮಾತಾಡಿದ್ವಿ, ಎಲ್ಲ ಆಯ್ತು. ಅವ್ರು ಫಸ್ಟಿಗೆ ಹತ್ತುತ್ತೇನೆ ಅಂತ ಹೇಳ್ತಾರೆ, ಇವರು ಬುಡಕ್ ಹೋದ್ಮೇಲೆ ಮತ್ತೆ ವಾಪಸ್ ಬರೋರು ಅಂತ. ಅವ್ರು ನಿಜ ಹೇಳ್ಬೇಕಂದ್ರೆ ಅದೇ ತಯಾರಿ ಮೇಲೆ ಇದ್ರು. ಅವರು ಒಂದು ಅರ್ಧ ಕಾಲ್ ಭಾಗದಲ್ಲಿ ವಾಪಸ್ ಬರ್ತಾರೆ. ಟ್ರೆಕಿಂಗ್ ಮುಗಿದ್ಮೇಲೆ ಅವ್ರು ಹೇಳಿದ್ರು, ನೀವು 3 ದಿನಕ್ಕೆ ನಾವು ವಾಪಸ್ ಹೋಗ್ತೇವೆ ಅನ್ಕೊಂಡಿದ್ವಿ, ನೀವು ನೋಡಿದ್ರೆ ಅಷ್ಟು ಕಂಪ್ಲೀಟ್ ಮಾಡಿಬಿಟ್ರಿ ಅಂತ ಹೇಳ್ಕೊಂಡು. ಅಲ್ಲಿಂದ ಫಸ್ಟಿಗೆ ಒಂದು ರೂಟ್ ಇತ್ತು, ಇದು ಮಾಂತಲಾಯಿ ಲೇಕ್ ಮೂಲಕ ಹೋಗೋದು. ಆ ಕಡೆಯಿಂದ ನಮಗೆ ಪರ್ಮಿಷನ್ ಕೊಡಲಿಲ್ಲ ಅಲ್ಲಿ ಇದರಿಂದ. ನಂತರ ಅಲ್ಲಿಯ ಡಿಸ್ಟಿಕ್ ಇದರಿಂದ ನಾವು ಕಾಜಾ ಮೂಲಕ ಹೋಗ್ಲಿಕ್ಕೆ ಪರ್ಮಿಷನ್ ತಗೊಂಡ್ವಿ. ಅದು ಈ ಗುಡ್ಡವನ್ನ ಹಿಂಗೆ ಹತ್ತೋದು ಬಿಟ್ಟು ಈ ಕಡೆಯಿಂದ ಇಳಿಯೋ ಕಡೆಯಿಂದ ಹತ್ತಲಿಕ್ಕೆ ಒಂದು ಪರ್ಮಿಷನ್ ತಗೊಂಡ್ವಿ. ಪರ್ಮಿಷನ್ ಸಿಕ್ತು. ಅಟಲ್ ಟನಲನ್ನೆಲ್ಲ ದಾಟ್ಕೊಂಡು ನಂತರ ನೆಕ್ಸ್ಟು ಕಾಜಾಕ್ ಹೋಗುವಂಥ ರೂಟು. ಕಾಜಾಕ್ ಹೋಗುವಂಥ ರೂಟ್ ಏನಿದೆಯಲ್ವ ಅದೇ ಅದ್ಭುತ ಮತ್ತು ರೋಮಾಂಚನ. ಗಾಡಿಯಲ್ಲಿ ಹೋಗಿದ್ದು ನಾವು ಆ ಕಾಜಾಕ್ ಹೋಗೋ ಮುಟ್ಟನೇ ನಾವು ಅರ್ಧ ಹಿಂಗಂದ್ರೆ ಪೂರ್ತಿ ಹಿಮ ಬಂಡೆಗಳು ಎಲ್ಲ, ನೀವು ಕಣ್ಣಾಯಿಸಿದಷ್ಟು ದೂರ ಹಿಮಾಲಯ. ಒಂದು ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ಹಿಮಾಲಯದ ಎದೆ ಒಳಗಡೆ ಹೋಗ್ತಿದ್ದಂಗೆ ಆಗ್ತಿತ್ತು ಅದು. ಕಾಜಾಕ್ ಹೋಗಿ ರಾತ್ರಿ ಅಲ್ಲೇ ಕ್ಯಾಂಪಿಂಗ್ ಮಾಡಿದ್ವಿ. ಟೆಂಟ್ ಎಲ್ಲ ತೊಗೊಂಡೋಗಿದ್ವಿ, ಅಲ್ಲಿ ಇವ್ರ ಹತ್ರ ಇರ್ತಿತ್ತು. ನಂತರ ಕಾಜಾದಲ್ಲಿ ಸ್ವಲ್ಪ ಮುಂದೆ ಒಂದು ಊರು ಸಿಗುತ್ತೆ, ಅಲ್ಲೊಂದು ಸ್ವಲ್ಪ ಅದು ಆಲೂ ಪರೋಟ ಆ ಕಡೆ ಅದು ಮತ್ತು ಉಪ್ಪಿನಕಾಯಿ ಅದನ್ನು ತಿನ್ಕೊಂಡು ಹರ್ ಹರ್ ಮಹಾದೇವ್ ಅಂದ್ವಿ. ನಮ್ಮ ಇದಷ್ಟು ಪ್ರಾರಂಭ ಆಯಿತು. 5 ಜನ ಇಲ್ಲಿಂದ ಹೋದಂತಹ ನಾವು, ಮತ್ತೆ 7 ಜನ ಅಲ್ಲಿಯ ಗೈಡ್ಸ್ಗಳು. ಯಾಕಂದರೆ ಒಬ್ಬರು ಇಬ್ಬರು ತೊಗೊಂಡೋಗೋಷ್ಟು ಈಸಿಯ ಕೆಲಸ ಆಗಿರಲಿಲ್ಲ ಅದು. ಬೇರೆ ಬೇರೆ ಹಗ್ಗ ಹಾಕೊಂಡು ಹೋಗಬೇಕು, ಇದರ ಮಾಡ್ಕೊಂಡು ಹೋಗಬೇಕು, ಮತ್ತು ರಸ್ತೆಯನ್ನು ನಿರ್ಧಾರ ಮಾಡಬೇಕು ಆ ಹಿಮದೊಳಗಡೆ. ಹೌದು, ಹೀಗೆ ನಮಗೆ ರಸ್ತೆ ಕಾಣುತ್ತೆ. ಹಿಮದೊಳಗಡೆ ಹಿಮದೊಳಗಡೆ ಹೋಗಬೇಕಾಗಿದ್ರೆ ರಸ್ತೆಯನ್ನು ನಿರ್ಧಾರ ಮಾಡೋದು ತುಂಬ ಕಷ್ಟ ಆಗುತ್ತೆ. ಮೊದಲನೇ ದಿನ ನಡಿಬೇಕಾಗಿದ್ದರೆ ಸ್ವಲ್ಪ ಹಿಮ, ರಸ್ತೆಯನ್ನೆಲ್ಲ ಇತ್ತು, ಅಡ್ಡಿಲ್ಲ. ಹೀಗೆ ಒಂದು 12-15 ಕಿಲೋಮೀಟ್ರ್ ಒಂದು ದಿನಕ್ಕೆ ನಾವು ನಡೆದ್ವಿ, ಕ್ಯಾಂಪಿಂಗ್ ಮಾಡಿದ್ವಿ. ಆ ದಿನ ಏನೂ ಪ್ರಾಬ್ಲಮ್ ಆಗಿಲ್ಲ. 2ನೇ ದಿನದಿಂದ ನಮಗೆ ಹಿಮದ ಇದು ಆರ್ಭಟ ಸ್ಟಾರ್ಟ್ ಆಯಿತು. ಎಷ್ಟರ ಮಟ್ಟಿಗೆ ಅಂದರೆ ಟೆಂಟಿಂದ ಹೊರಗೆ ಬರಬೇಕು ಅಂದರೆ ಮನಸ್ಸು ರೆಡಿ ಆಗೋದಿಲ್ಲ, ಅಷ್ಟರ ಟೆಂಟನ್ನು ಹಿಮದ ಮೇಲೆ ಹಾಕೋದು. ನೆಕ್ಸ್ಟು 3ನೇ ದಿನ, 2ನೇ ದಿನ ಅಂತೂ ಆ ಥರನೇ ಆಯಿತು. 3ನೇ ದಿನ ನದಿಯನ್ನು ಕ್ರಾಸ್ ಮಾಡೋದು, ಹಗ್ಗವನ್ನೆಲ್ಲ ಹಾಕಿ ಕಟ್ಕೊಂಡು ಆ ಹಿಮ ನದಿ ಅಂದ್ರೆ ಗಟ್ಟಿಯಾಗ್ಬಿಟ್ಟಿದೆ, ನದಿ ಕೂಡ ಹರಿಯುತ್ತೆ. ಅದು ಸಿಕ್ಕಾಪಟ್ಟೆ ಕೋಲ್ಡ್. ಅದು ಯಾವ ತರ ಅಂದ್ರೆ ನದಿಯಿಂದ ಹೋಗಿ ನಿಲ್ಲುವಂತ ಜಾಗನೂ ಬೆಚ್ಚಂಗಲ್ಲ, ಹಿಮದೊಳಗಡೆ ನಿಲ್ಬೇಕು. ಈ ಹಿಮದಲ್ಲಿ ನದಿ ದಾಟಿ ಹಿಮದಲ್ಲಿ ನಿಲ್ಲುವಂತ ಅದಕ್ಕಿಂತ ಹಾರಿಬಲ್ ಥಿಂಗ್ ಮತ್ತೆ ಯಾವುದೂ ಇಲ್ಲ ಅನ್ಕೋತೇನೆ. ಯಾಕಂದ್ರೆ ಅಷ್ಟು ಚಳಿ ಆಗ್ತಿತ್ತು ಅದು. ಅದನ್ನ ದಾಟಿ ಹತ್ತೋಗ್ಬೇಕು ಗುಡ್ಡವನ್ನ. ಹತ್ತಬೇಕಾಗಿದ್ರೆ ಒಂದು ಹೆದರಿಕೆ, ಕಾಲ್ ಜಾರ್ತು ಅಂದ್ರೆ ನಾವು ಒಂದು ದಿನ ಎಷ್ಟು ಹತ್ತಿದ್ವಲ್ಲ ಅಷ್ಟು ಕೆಳಗಡೆ ಮತ್ತು 5 ನಿಮಿಷದೊಳಗಡೆ ಬಂದು ಮುಟ್ತೇವೆ. ಅದೊಂದು ಭಾಳ ದೊಡ್ಡ ಹೆದರಿಕೆ ಇತ್ತು. ಅದಕ್ಕೆ ನಿಧಾನವಾಗಿ ಹತ್ತಿ ಇದನ್ನೆಲ್ಲ ಮಾಡಿಕೊಂಡು ಒಂದು ಬೇಸ್ ಕ್ಯಾಂಪ್ ಥರ ಒಂದು ಜಾಗ ಇತ್ತು. ಅಂದರೆ ಅಲ್ಲಿ ಹಿಂಗೆ ಟೆಂಟ್ ಹಾಕ್ಲಿಕ್ಕೆ ಇಂಥ ಜಾಗ ಅಂತ ಇರೋದಿಲ್ಲ. ಹಾಕಿ ಟೆಂಟನ್ನೆಲ್ಲ ಹಾಕ್ಕೊಂಡ್ವಿ. ನನ್ನ ಟೆಂಟಲ್ಲಿ ನಾನು ಮತ್ತು ಶ್ರೀನಿಧಿ ಅಣ್ಣ ನಾವು ಒಂದು ಟೆಂಟಲ್ಲಿ ಇರ್ತಿದ್ವಿ, ಮತ್ತು ಉಳಿದವರು ಮತ್ತೊಂದು ಟೆಂಟಲ್ಲಿ ಇರ್ತಿದ್ರು. ಮತ್ತು ಈ ಗೈಡ್ಸ್ಗಳಿಗೆ ಮತ್ತೆ ಬೇರೆ ಕಿಚನ್ ಟೆಂಟ್ ಅವೆಲ್ಲ ಇತ್ತು. ರಾತ್ರಿ ಏನಾಗಿದೆ ಅಂದರೆ ನಮ್ಮ ಪಕ್ಕದಲ್ಲಿರೋ ಒಂದು ಟೆಂಟು ಗಾಡಿ ಥರ ಮೂವ್ ಆಗಲಿ ಸ್ಟಾರ್ಟ್ ಆಗಿಬಿಟ್ಟಿದೆ ಮಧ್ಯರಾತ್ರಿಗೆ.
ಇನ್ನೊಂದು ಸ್ವಲ್ಪ ಮುಂದೋದ್ರೆ ಕಂದ್ರ ಇದೆ. ಹಾಂ ಟೆಂಟ್ ನಿಧಾನವಾಗಿ ಅಲ್ಲಿ ಹಿಮದ ಮಜಾ ಅಂದ್ರೆ ಬೆಳಗ್ಗೆ ಭಾಳ ಮಿದು ಆಗತ್ತೆ. ರಾತ್ರಿ ಫ್ರಿಜ್ ಅಲ್ಲಿ ನಾವು ಇಡ್ತೇವಲ್ವಾ ಈ ಡೀಪ್ ಫ್ರಿಜ್ ಹೌದು. ಅಷ್ಟು ನೈಸ್ ಆಗತ್ತೆ. ಹಾಂ ಟೆಂಟ್ ನಿಧಾನವಾಗಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಮನ್ಕೊಂಡಿದ್ದವ್ರಿಗೆ ಏನೋ ಡೌಟ್ ಬಂತು, ಏನೋ ಉಬ್ಬ ತಗ್ಗಲ್ಲ ಐತಿ, ಇದೇನೋ ಬೇರೆ ಬೇರೆ ಥರ ಎಲ್ಲ ಬಂದಿದೆಯಲ್ಲ ಇದು ಉಳ್ಕೊಂಡು. ಟೆಂಟ್ ತೆಗೆದು ನೋಡ್ರಿ ಆ ಚಳಿಯಲ್ಲಿ ಎಲ್ಲರಿಗೂ ಬೆವರು. ಹಾಂ ಟೆಂಟ್ ಹೋಗ್ತಾ ಇದೆ, ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರೆ ಕಂದ್ರ. ಅಷ್ಟೊತ್ತಿಗೆ ಆ ಗೈಡ್ಸ್ಗೂ ಗೊತ್ತಾಯ್ತು. ಪಟ್ನೆ ಬಂದು ಆ ಐಸ್ ಆಕ್ಷನ್ ಒಂದ್ ಕಡೆ ಹೋಗುದು, ಹಗ್ಗವನ್ನು ಹಾಕಿ ಟೆಂಟಿಗೆ ಕಟ್ಟು ಇದ್ರ ಮಾಡಿದ್ರು. ಮತ್ತೆ ನಮ್ಮಲ್ಲಿ ಆಹಾರ ಪದ್ಧತಿ ಹೇಗಿತ್ತು ಅಂದ್ರೆ ಬೆಳಗ್ಗೆ ಒಂದ್ ಸ್ವಲ್ಪ ಚಾಕ್ಲೇಟ್ಸು ಈ ತರ ಏನಾದ್ರು ತಗೋತಿದ್ವಿ. ಮಧ್ಯಾಹ್ನ ಊಟ ಇಲ್ಲ. ಮಧ್ಯಾಹ್ನದ ಊಟದ ಚಿಂತೆನೂ ತಲೆಗೆ ಬರ್ತಾ ಇರ್ಲಿಲ್ಲ, ಯಾಕಂದ್ರೆ ಆ ಹಿಮದಲ್ಲಿ ನಡ್ಕೊಂಡು ಹೋಗುವಂತ ಇದಿತ್ತಲ್ವ. ಮತ್ತೆ ರಾತ್ರಿ ಒಂದ್ ಸ್ವಲ್ಪ ಗಂಜಿ ಅಥವಾ ಏನಾದ್ರು ಒಂದ್ ಸ್ವಲ್ಪ ದಾಲು ಈ ತರ ಇದನ್ನ ಮಾಡ್ಕೊಂಡು ತಿನ್ನುವಂಥದ್ದು. ಎಲ್ಲವನ್ನೂ ಬ್ಯಾಗಿಗೆ ಹಾಕೊಂಡು ಹೋಗುವಂಥದ್ದು. ಅಂದ್ರೆ ವಜ್ಜೆಯನ್ನು ಹೊತ್ಕೊಂಡೇ ಅದ್ರ ಮೇಲೆ ಹತ್ಬೇಕು. ಎಷ್ಟು ಕೆಜಿ ಇತ್ತೇನು? ಹೆಚ್ಚು ಕಡಿಮೆ ನಮ್ಮ ಬ್ಯಾಗು ಬಟ್ಟೆ ಮತ್ತೆ ಅಲ್ಲಿರುವಂಥ ಹಿಮ ಕಟ್ಟಿ ಮತ್ತೆ ಬ್ಯಾಗ್ ಒಂದು 20 kg ಹತ್ತತ್ರ ಅಥವಾ ಅದು ದಾಟಿರ್ಬೋದು. ಅಷ್ಟು ಭಾರ ಕಡೆ ಹತ್ತಬೇಕು. ಮತ್ತೆ ಮೇಲ್ಗಡೆಯಿಂದ ಕಲ್ಲುಗಳು ಉರುಳು ಬರ್ತಾ ಇರತ್ತೆ. ಮಧ್ಯಾಹ್ನ ಆದಂಗೆ ಹಿಮ ಸ್ವಲ್ಪ ಕರಗತ್ತೆ, ಕಲ್ಲುಗಳು ಅದಕ್ಕೆ ಇರೋದು ಹಿಡ್ಕೊಂಡಿರೋದು ಬಿಟ್ಟು ಬಿಡತ್ತೆ, ಅದು ಉರುಳುತ್ತೆ. ಅದಾದ್ಮೇಲೆ ಒಂದಿನ ಏನಾಯ್ತು ಅಂದ್ರೆ ಸ್ವಲ್ಪ ಚಪಾತಿ ತಿಂತಿದ್ವಿ, ಇದಾಯ್ತು ಅಂತ ಹೇಳ್ಕೊಂಡು ಸ್ವಲ್ಪ ಕೆಳಗಡೆನೇ ಆಗಿತ್ತು. ಮೇಲ್ಗಡೆಯಿಂದ ಇದು ಹಿಮಪಾತ ಆಗ್ಲಿ ಸ್ಟಾರ್ಟ್ ಆಯ್ತು. ನಾವು ಇರೋದ್ರಿಂದ ಒಂದು 100 ಮೀಟರ್ ಅಷ್ಟು ದೂರದಲ್ಲಿ ಪೂರ್ತಿ ಒಂದು ಪರ್ವತನೇ ಹಿಂಗೆ ಹೆಚ್ಚು ಕಡಿಮೆ ಬಂದಂಗೆ ಬಂದು ಎಲ್ಲ ಮುಚ್ಚಿ ಹೋಗ್ಬಿಡ್ತು. ಅದನ್ನೆಲ್ಲ ನೋಡಿದ್ಬಿಟ್ರೆ ಅಲ್ಲಿ ಹೊರಗಿನ ಬಿಸಿಗಿಂತ ನಮ್ಮ ಒಳಗಿನ ಬಿಸಿನೇ ಬದುಕಿಸ್ತಿದ್ದು ಅಲ್ಲಿ ಹಿಂಗೆ ಮನ್ಸಿಂದು. ಆದ್ರೆ ಒಂದು ಮನ್ಸಲ್ಲಿತ್ತು ಅಲ್ಲಿದ್ದವ್ರು ಎಲ್ಲರಿಗೂ, ಇದನ್ನ ಕಂಪ್ಲೀಟ್ ಮಾಡದೆ ನಾವು ನಿಲ್ಸಲ್ಲ ಅಂತ ಹೇಳ್ಕೊಂಡು ಹಗ್ಗಗಳನ್ನ ಹಾಕೊಂಡು ಇದ್ರ ಮಾಡ್ಕೊಂಡು. ಮತ್ತೆ ನಮ್ಮ ಜೊತೆ ಮಹೇಶ್ ಮಾವ ಅಂತ ಬಂದಿದ್ರು. ಅವರು ವಯಸ್ಸು ಸುಮಾರು 50 ವರ್ಷ ಅಥವಾ ಅದಕ್ಕಿಂತ ಸ್ವಲ್ಪ ಹೆಚ್ಚಿತ್ತು. ಹೌದಾ? ಹಾ, ಅವ್ರು ನಮ್ಗೆ ನಿಜವಾದ ಮೋಟಿವೇಶನ್ ಆಗಿದ್ರು. ಹಿಂಗೆ ಅವರೇ ಹೋಗ್ತಾ ಇದಾರೆ ಅಂದ್ಮೇಲೆ ನಾವೆಲ್ಲ ಬಿಸಿ ರಕ್ತದವರು ಹತ್ಲಿಕ್ಕೆ ಆಗತ್ತೆ ಅನ್ನೋಂತ ಇದ್ರ ಮೇಲೆ 4 ಹೆಜ್ಜೆ ನಡೆಯೋದು, ಕುದ್ಕೊಳ್ಳೋದು ಹಿಮದಲ್ಲಿ ಮತ್ತೇನು ಇರಲಿಲ್ಲ. ಎದ್ಕೊಳ್ಳೋದು ಕುದ್ಕೊಳ್ಳೋದು ಮಾಡ್ಕೋತಾ ಮುಂದ್ಸಾಗ್ತಾ ಇದ್ವಿ. ಮೇನ್ ಆಗಿ ಅಲ್ಲಿ ನೀರು ಕುಡಿಲಿಕ್ಕೆ ಸಿಗಲ್ಲ. ಕಣ್ಣಿಗೆ ಕಾಣಿಸಿದಷ್ಟು ದೂರ ಐಸ್ ಕಾಣ್ಬೋದು, ಆದ್ರೆ ನೀರು ಸಿಗಲ್ಲ. ಆ ನೀರನ್ನ ಒಲೆಯಲ್ಲಿ ಬಿಸಿ ಮಾಡಿದಾಗ ಒಂಥರ ಗಬ್ಬು ವಾಸನೆ ಬರುತ್ತೆ. ನಾವೇನ್ ಮಾಡ್ತಿದ್ವಿ ಅಂದ್ರೆ 1 ಲೀಟರ್ ನೀರ್ ಬಾಟ್ಲಿ ಇಲ್ಲ, ಅದನ್ನ ಆ ಗಬ್ಬು ವಾಸನೆ ಬರೋ ನೀರನ್ನ ಹಾಕೊಂಡು ಒಂದೇ ಸತಿ ಏರಿಸಿ ಗಟ ಅಂತ ಹೇಳ್ಕೊಂಡು 1 ಲೀಟರ್ ನೀರು ಕುಡಿದು ಬಿಡೋದು. ನೀರು ಕುಡಿಲಿಲ್ಲ ಅಂದ್ರೆ ಆ ವಾತಾವರಣದಲ್ಲಿ ಪೂರ್ತಿ ಸಿಕ್ಕಾಪಟ್ಟೆ ತ್ರಾಸಾಗ್ಲಿ ಸ್ಟಾರ್ಟ್ ಆಗತ್ತೆ. ರಾತ್ರಿ ನಿದ್ದೆ ಅಂತೂ ಅಷ್ಟೇ, ನೀರನ್ನೇ ಕುದಿಸಿ ಕುಡಿಬೇಕು. ಅದು ವಾಸನೆ ಸಿಕ್ಕಾಪಟ್ಟೆ ವಾಸನೆ. ಮತ್ತೆ ಐಸನ್ನ ಬಾಯಲ್ಲಿ ಹಾಕೊಂಡು ನೀವು ಕರಸ್ಕೊಂಡು ಕುಡಿತೀರಿ ಅಂದ್ರೆ ಬಾಯೆಲ್ಲ ಒಡೆದೋಗ್ಬಿಡತ್ತೆ ಆ ಇದಕ್ಕೆ. ಅಷ್ಟು ಮಾಡ್ಕೋತಾ ಕೊನೆಯದಾಗಿ 13ನೇ ತಾರೀಕಿಗೆ ನಾವು ಆ ಪಿನ್ ಪಾರ್ವತಿ ಇದನ್ನ ಮೇಲ್ ಹತ್ತಿ ನಿಂತಾಗ ಅದೇ ಹೇಳಲಿಕ್ಕೆ ಆಗದಿರೋಂಥ ಅನುಭವ. ಪಿನ್ ಪಾರ್ವತಿ ಪಾಸ್ ಅಂದ್ರೆ ಪಿನ್ ವ್ಯಾಲಿ ಸೇರುತ್ತೆ, ಪಾರ್ವತಿ ವ್ಯಾಲಿ ಸೇರುತ್ತೆ, ಮತ್ತೆ ಸ್ಪಿಟಿ ವ್ಯಾಲಿ, ಇವು 3 ವ್ಯಾಲಿ ಸೇರುತ್ತೆ. 1 ಹೆಜ್ಜೆ ಆ ಕಡೆ ಇಟ್ಟರೆ ಒಂದೊಂದು ವ್ಯಾಲಿನೇ ಚೇಂಜ್ ಆಗುತ್ತೆ ನಿಮಗೆ. ಒಂಥರ ತ್ರಿವಳಿ ಸಂಗಮ. ಹೌದು. ಅದ್ರ ಮೇಲೆ ಹತ್ತಿ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸಿದ್ವಿ. ಭಾಳ ಖುಷಿಯಿಂದ, ಎಲ್ಲರದ್ದು ಖುಷಿ ಎಷ್ಟಿತ್ತು ಅಂದ್ರೆ ಎಲ್ಲರ ಕಣ್ಣಲ್ಲೂ ನೀರು. ಎಲ್ಲರೂ ಖುಷಿಯಿಂದ ಹತ್ತು ಬಿಟ್ವಿ ಅಲ್ಲಿ. ಇಷ್ಟು ಕಷ್ಟಪಟ್ಟು ಹತ್ತಿದ್ದೇವೆ, ಇದನ್ನ ಮುಟ್ಟಿದಾಗ ಎಲ್ಲರೂ ಕಣ್ಣಿಂದಲೂ ನೀರು ಚಿಮ್ತು. ಎಲ್ಲರೂ ಕುತ್ಕೊಂಡು ದೇವ್ರ ನೆನ್ಪು ಮಾಡ್ಕೊಂಡ್ರಿ, ಕೆಲವು ಮಂತ್ರಗಳನ್ನೆಲ್ಲ ಹಿಂಗೆ ಹೇಳ್ಕೊಂಡ್ವಿ. ಆ ಹಿಮಾಲಯ ಅಂದ್ರೆ ಒಂಥರ ದೈವಿಕವಾದಂಥ ಮಡಿಲು ಅದು. ಅಲ್ಲಿ ಕುತ್ಕೊಂಡು ಅದನ್ನು ಹೇಳ್ಕೊಂಡು ತಂಗಿಗೆ ಹೇಳ್ಕೊಂಡು ಒಂದು ಸ್ವಲ್ಪ ಕಲ್ಲನ್ನು ತಗೊಂಡೆ. ನನ್ನ ತಂಗಿಗೆ ಬಹಳ ಇದಿದೆ ಕಲ್ಲನ್ನು ಸಂಗ್ರಹ ಮಾಡ್ಕೊಳ್ಳುವಂಥ ಇದು. ಎಲ್ಲಾರು ಹೋದ್ರೆ ಏನ್ ಬೇಕಾದ್ರೂ ತರಬಹುದು, ಆದ್ರೆ ಇಷ್ಟ ಮೇಲಿಂದ ಮತ್ತೆ ಏನನ್ನು ತರ್ಲಿಕ್ಕೆ ಯಾರನ್ನ ಹತ್ರ ಆಗಲ್ಲ. ಹಿಂಗಂದ್ರೆ ಮತ್ತೆ ಇನ್ನೊಂದೇನು ನೆನಪಾಗಿ ಹೋಗಿ ತರುವ ಅಂತ ಹೇಳುವಂಗಿಲ್ಲ. ಅದ್ರ ನಂತರ ಈಗ ಇಳಿಯುವಂತಹ ಸಂದರ್ಭ. ಹತ್ತೋದು ಎಷ್ಟು ಕಷ್ಟ ಇತ್ತು, ಇಳಿಯೋದು ನಮ್ಗೆ ಏನಾಗ್ತಿತ್ತು, ಪ್ರತಿದಿನ ರಾತ್ರಿ ಇವತ್ತು ಸುಮಾರು ಕಠಿಣ ಇರೋದು ಮುಗಿಸ್ಬಿಟ್ವಿ, ನಾಳೆ ಆರಾಮಿದೆ. 9 ದಿನ 9 ಹೊಸ ಸವಾಲುಗಳು. ಈಗ ರೋಡ್ ಎಲ್ಲ ಮಾಡ್ಕೊಂಡು ಹೇಗೆ ಹೋದ್ರಿ? ರಸ್ತೆಗಳನ್ನ ಮಾಡ್ಲಿಕ್ಕೆ ಐಸ್ ಆಕ್ಸ್ಗಳು ಇರ್ತಿದ್ವು. ಮುಂದ್ಗಡೆ ನಮ್ಮ ಟಿಟ್ಟುಬಾಯಿ ಅನ್ನೋ ಗೈಡು ಮುಂದೆ ಹೋಗ್ತಾ ಇರ್ತಿದ್ರು, ಅದ್ರ ಹಿಂದೆ ನಾವೆಲ್ಲ ಒಬ್ಬೊಬ್ಬರೇ ಇದನ್ನ ಮಾಡ್ಕೋತಾ ಅವ್ರು ನೋಡ್ಕೊತ ಹೋಗ್ತಿದ್ರು. ಎಲ್ಲಿ ಹೆಂಗಿರತ್ತನ ಕೆಲವೊಂದಷ್ಟು ಕಡೆ ಕೆಳಗಡೆ ನೀರಾಗಿ ಗಟ್ಟಿದ್ದು ಕೆಳಗಡೆ ಒಂದೇ ಸತಿ ಹೋಗುವಂಥದ್ದು ಇರುತ್ತೆ. ಮತ್ತೆ ಮೇಲ್ಗಡೆ ಯಾವ ಕಡೆಯಿಂದ ಕಲ್ಲು ಉದುರಬಹುದು ಅನ್ನುವಂಥ ಇದನ್ನ ಅವರು ಯೋಚನೆ ಮಾಡ್ಕೋಬೇಕಾಗತ್ತೆ. ಅದನ್ನೆಲ್ಲ ಮಾಡ್ಕೊಂಡು ಮತ್ತೆ ಐಸನ್ನ ನಾವು ರಸ್ತೆ ಹೆಂಗ್ ಬೇಕೋ ಹಂಗ್ ಮಾಡೋಂಗಿಲ್ಲ, ಜಿಗ್ಜಾಕಲ್ಲೇ ಮಾಡ್ಬೇಕು. ಡೈರೆಕ್ಟ್ ಮಾಡಿಬಿಟ್ರೆ ಮೇಲ್ಗಡೆ ಹಿಮ ಬಂದು ಹಿಂಗ್ ಇದಾಗ್ಬಿಡುತ್ತೆ, ಟಚ್ ಆಗ್ಬಿಡುತ್ತೆ, ಹಿಮಪಾತ ಆಗ್ಲಿ ಸ್ಟಾರ್ಟ್ ಆಗ್ಬಹುದು. ಅದ್ರ ಸಲುವಾಗಿ ಹಂಗ್ ಮಾಡ್ಕೋತಾ ಹೋದ್ವಿ.
ಇಳಿಬೇಕಾಗಿದ್ರೆ ಒಂದು ನಮಗೆ ಹೆಲ್ಪ್ ಆಗಿದೆ ಅಂದರೆ ಸ್ಲೈಡಿಂಗ್ ಮಾಡೋದು. ಉಲ್ಟಾ ಹೀಗೆ ಮನ್ಕೊಂಡು ಹಿಮದ ಮೇಲೆ ತಲೆ ಕೆಳಗೆ ಮಾಡಿಕೊಂಡು ಜಾರು ಬಿಡೋದು. ಅದರಲ್ಲಿ ಒಂದು ಸ್ವಲ್ಪ ಟೆಕ್ನಿಕನ್ನು ನನಗೆ ಟಿಟ್ಟುಬಾಯಿ ಹೇಳ್ಕೊಟ್ಟಿದ್ರು, ಹೆಂಗೆ ಡೈರೆಕ್ಷನ್ ಚೇಂಜ್ ಮಾಡೋದು, ಬ್ರೇಕ್ ಹೆಂಗೆ ಹಾಕೋದು. ಅದರಲ್ಲಿ ಮಜವಾಗೂ ಇತ್ತು, ಅಷ್ಟೇ ಕಠಿಣವಾಗೂ ಇತ್ತು. ಯಾಕಂದರೆ ಹಿಂಗೆ ಜಾರಬೇಕಾಗಿದ್ರೆ ಮೇಲಿಂದ ಹಿಮ ಹಿಂಗೆ ಕಾಣುತ್ತೆ, ಕೆಲವೊಂದಷ್ಟು ಕಡೆ ಹಿಂಗೆ ಹೊಂಡ ಇದ್ದು ಹಿಂಗಿರುತ್ತೆ, ಬಂದು ಮುಖಕ್ಕೆ ಹಿಮ ಬಂಡೆಗಳು ರಪ್ ಅಂತ ಹೊಡೆಯುತ್ತೆ. ಮುಖಲ ಅಲ್ಲಿ ಬರಬೇಕಾಗಿದ್ರೆ ಮುಖ ಪೂರ್ತಿ ಚರ್ಮಷ್ಟು ಕಿತ್ತೋಗಿತ್ತು. ಹಿಂಗೆ ಹೊಸಡೆಲ್ಲ ಸ್ವಲ್ಪ ಒಡೆದೋಗಿ ಇದೆಲ್ಲ ಆಗಿತ್ತು. ಹಾಗೆ ಜಾರ್ಕೊಂಡು ಬಂದ್ವಿ. ಇಳಿಬೇಕಾಗಿದ್ದರೆ ಮನುಷ್ಯನ ಪೇಷನ್ಸ್ ಭಾಳ ಕಡಿಮೆ ಆಗುತ್ತೆ, ಬೇಗ ಮುಟ್ಟಬೇಕು ಅಂತ ಹೇಳ್ಕೊಂಡು. ಆದರೆ ಎಷ್ಟು ಬೇಗ ನಡೆದ್ರು ಅಲ್ಲಿ ಮುಟ್ಟೋದು ಅದರ ಟೈಮಿಗೆ ಮುಟ್ತೇವೆ ನಾವು. ಒಂದಿನ ಇದು ಹಿಮ ಬೀಳಲಿಕ್ಕೂ ಸ್ಟಾರ್ಟ್ ಆಯಿತು. ಅದು ಮಾತ್ರ ಸಿಕ್ಕಾಪಟ್ಟೆ ಹಿಮಾಲಯದಲ್ಲಿ ಆಗುವಂಥ ಅತ್ಯಂತ ದೊಡ್ಡ ಇದು, ಹೆಚ್ಚು ಕಡಿಮೆ ಮಾಡುವಂಥದ್ದು. ಎಷ್ಟರ ಮಟ್ಟಿಗೆ ಅಂದರೆ, ನೀವು ನನ್ನಿಂದ ಎಷ್ಟು ಹತ್ರದಲ್ಲಿದ್ದೀರಲ್ವ, ನೀವು ನನಗೆ ಕಾಣಿಸಲ್ಲ. ಅದಿರಲಿ, ಹಿಂಗೆ ನೋಡಿದ್ರೆ ನನ್ನ ಕಾಲು ನನಗೆ ಕಾಣಿಸಲ್ಲ. ಅಷ್ಟು ಹಿಂಗೆ ಪೂರ್ತಿ ಆ ಮಂಜು ನಿಮ್ಮನ್ನು ಆವರಿಸ್ಬಿಡತ್ತೆ. ಮತ್ತೆ ಹೇಗೆ ಹೋಗ್ತೀರಿ? ಏನು ಹಗ್ಗ ಒಬ್ರಿಗೊಬ್ರಿಗೆ ಪಟ್ನೆ ಅವರು ಗೈಡ್ ಬರ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದ್ರೆ ಇದಾಗಲ್ಲ. ಯಾಕಂದರೆ ಹೆಜ್ಜೆ ನೋಡ್ಕೊಂಡು ಹೋಗ್ತೇನೆ ಅಂದರೆ ಹೆಜ್ಜೆನೂ ಕಾಣಲ್ಲ, ಯಾವ ಕಡೆ ಹೋಗ್ತಿದ್ದೀನಿ ಅದು ಅಂದಾಜಾಗಲ್ಲ. ಅಷ್ಟು ಮಾಡಿಕೊಂಡು ಇದ್ರ ಹೋಗೋ ಮುಟ ಕೊನೆಯ ದಿನ ಮಾಂತಲಾಯಿಗೆ ಇಳಿಬೇಕು ಅಂತ ಇತ್ತು. ಇಳಿಲಿಕ್ಕೆ ಆಗಿಲ್ಲ ಈ ಮಂಜಿನಿದಾಗಿರೋದ್ರಿಂದ. ರಾತ್ರಿ ಟೆಂಟ್ ಹಾಕಿದ್ವಿ ಅಲ್ಲೇ. ರಾತ್ರಿ ನನ್ನ ಪಕ್ಕದಲ್ಲಿ ಶ್ರೀನಿಧಿ ಅಣ್ಣ ಮನ್ಕೊಂಡಿದ್ದ. ನನಗೆ ರಾತ್ರಿ ಅಲ್ಲಿ ಸಿಕ್ಕಾಪಟ್ಟೆ ಆಕ್ಸಿಜನ್ ಕಡಿಮೆ ಇರುತ್ತೆ, ನಿದ್ದೆ ಬರಲ್ಲ, ಒಂಥರ ಚಿತ್ರಹಿಂಸೆ. ಅಲ್ಲಿ ನಿದ್ದೆ ಅಂದ್ರೆ ಚಿತ್ರಹಿಂಸೆ, ತಲೆನೋವು ಬರುತ್ತೆ. ಒಂಥರ ರಾತ್ರಿ ಮಲಗಿದ್ರೆ ಯಾರೋ ಒಂದು ಕುತ್ತಿಗೆ ಹಿಚ್ಚಿದಂಗೆ ಆಗತ್ತೆ, ಅದೆಲ್ಲ ಅನುಭವ ಆಗತ್ತೆ. ಶ್ರೀನಿಧಿ ಅಣ್ಣನ ಪಕ್ಕದಲ್ಲಿ ನೋಡಿದೆ ಹಿಂಗೆ, ಅವ್ನು ಮನ್ಕೊಂಡಿರೋ ಸ್ಲೀಪಿಂಗ್ ಬ್ಯಾಗ್ ಏನಿದೆಯಲ್ಲ ಪೂರ್ತಿ ಐಸ್ ಆಗಿಬಿಟ್ಟಿದೆ. ಹಿಂಗಂದ್ರೆ ಪೂರ್ತಿ ಅದ್ರ ಮೇಲೆ ನೀರಿನ ಚುಕ್ಕಿ ಬಿದ್ದಿರೋದು. ಟೆಂಟ್ ಹೊರಗಡೆಯಿಂದ ಐಸ್ ಆಗಿದೆ. ಹಿಂಗೆ ಟೆಂಟಿಗೆ ಬಡಿದ್ರೆ ಐಸ್ ಹಿಂಗೆ ಉದುರುತ್ತೆ ಹಿಂಗೆ ಪೂರ್ತಿ. ಎಷ್ಟು ಅಲ್ಲಿ 5 ದಿನನೂ ನಮ್ಮ ಶೂ ಎಲ್ಲ ಐಸ್ ಆಗ್ತಿತ್ತು. ತೊಗೊಂಡು ಇದಕ್ಕೆ ಕಲ್ಲಿಗೆ ಬಡಿದು ನಮ್ಮ ಸಾಕ್ಸನ್ನೆಲ್ಲ ಕಲ್ಲಿಗೆ ಬಡಿದು ಹಾಕ್ಕೊಂಡು ಹೋಗುವಂಥ ಪದ್ಧತಿ ಇತ್ತು. ರಾತ್ರಿ ಕನಸಲ್ಲೆಲ್ಲ ನೀರು ಬರ್ತಿತ್ತು, ನೀರು ಕುಡಿಲಿಕ್ಕೆ ಬೇಕು ಹೇಳ್ಕೊಂಡು. ಬಹುಶಃ ನೀರಿನ ಮಹತ್ವ ಅರ್ಥ ಆಯ್ತಾನೆ, ಭಾಳ ಅರ್ಥ ಆಯ್ತು ಅಲ್ಲ? ಭಾಳ ಅರ್ಥ ಆಯ್ತು.